ಎಲ್ಲ ಗಣ್ಯ ಮಹನೀಯರೇ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಆಹ್ವಾನಿತರೆ, ಮಾಧ್ಯಮ ಸ್ನೇಹಿತರೆ, ಸಮಯ ಬಹಳಷ್ಟು ಆಗಿದೆ. ನಾನು ಹೆಚ್ಚಿಗೆ ಮಾತನಾಡೋದಕ್ಕೂ ಹೋಗೋದಿಲ್ಲ. ಆದರೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಈ ನಾಡಿನಲ್ಲಿ ಬಹುಶಃ ಕೆಂಪೇಗೌಡರು ಜನಿಸದೇ ಹೋಗಿದ್ರೆ, ಈ ಬೆಂಗಳೂರಿನನ್ನ ಆಧುನಿಕ ಬೆಂಗಳೂರಿನಾಗಿ ಪರಿವರ್ತನೆ ಮಾಡದೆ ಹೋಗಿದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ನಗರವನ್ನು ಕಟ್ಟಬೇಕು ಅಂತ ಹೇಳಿ ಚಿಂತನೆ ಮಾಡದೆ ಹೋಗಿದ್ರೆ, ಬಹುಶಃ ಬೆಂಗಳೂರು ಇವತ್ತು ಬೆಂಗಳೂರು ಇರ್ತಾ ಇತ್ತೋ ಇಲ್ವೋ ಅನ್ನುವ ಅನುಮಾನ ಕೂಡ ನಮಗೆ ಬರುತ್ತೆ. ಮಾಗಡಿ ಕೆಂಪೇಗೌಡರು ಅವರ ದೂರದೃಷ್ಟಿ ಎಷ್ಟಿತ್ತು ಅಂತ ಹೇಳಿದರೆ, ಶತಮಾನಗಳ ಮುಂದಕ್ಕೆ ನಾನು ಯೋಚನೆ ಮಾಡುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಬೆಂಗಳೂರನ್ನು ಕಟ್ಟಿದ್ದಾರೆ. ಯಾವ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡದೆ ರೈತರಿಗೋಸ್ಕರ ಮಾರುಕಟ್ಟೆಗಳನ್ನು ಮಾಡಿದರು, ರೈತರಿಗೋಸ್ಕರ ಮತ್ತು ಜನರು ಕುಡಿಯೋದಕ್ಕೆ ನೀರಿಗೋಸ್ಕರ ನೂರಾರು ಕೆರೆಗಳನ್ನು ಕಟ್ಟಿದರು. ಬಹುಶಃ ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂಥೇಳಿ ಪಟ್ಟಣಗಳನ್ನು ಮಾಡಿ ತೋರಿಸಿದ್ದಾರೆ. ಇವತ್ತಿನ ಬೆಂಗಳೂರು ಆಧುನಿಕ ಬೆಂಗಳೂರು ಆಗಿರಬಹುದು, ಆದರೆ ಆ ಕಾಲಘಟ್ಟಕ್ಕೆ ಬೆಂಗಳೂರು ಆಧುನಿಕ ಬೆಂಗಳೂರು. ಶ್ರೀ ಕೆಂಪೇಗೌಡರು ಬಹುಶಃ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು, ಅವರಿಗೆ ಕಲ್ಪನೆ ಇತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ, ಒಂದು ದಿವಸ ಇದೇ ಬೆಂಗಳೂರು ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದೆ, ಇಡೀ ವಿಶ್ವಕ್ಕೆ ಬೆಂಗಳೂರು ಪರಿಚಯ ಆಗ್ತದೆ ಅಂತೇಳಿ ಅವರಿಗೆ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರ ದೂರದೃಷ್ಟಿ ಇವತ್ತು ಈ ಆಧುನಿಕ ಬೆಂಗಳೂರು ಇಡೀ ವಿಶ್ವಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದನ್ನು ನಾವು ಮೆಚ್ಕೋಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.